ಗೌರವಾನ್ವಿತ ಶಿಕ್ಷಕರೇ, ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಸ್ವಾತಂತ್ರ್ಯ ದಿನದ ಅಮೂಲ್ಯತೆಯನ್ನು ಸ್ಮರಿಸುವ ಮಹಾನ್ ದಿನ. ಈ ಸ್ವಾತಂತ್ರ್ಯಕ್ಕಾಗಿ ಅನೇಕ ಧರ್ಮಗಳ, ಜಾತಿಗಳ ವೀರರು ಒಂದಾಗಿ ಹೋರಾಡಿದರು. ಅದರಲ್ಲಿ ಮುಸ್ಲಿಂ ಸ್ವಾತಂತ್ರ್ಯ ಹೋರಾಟಗಾರರ ಪಾತ್ರವು ಅತ್ಯಂತ ಮಹತ್ವದಾಗಿದೆ. ಅದರಲ್ಲಿ ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿ ದಾಸನಾಗಿ ಬದುಕುವುದಕ್ಕಿಂತ ಹುಲಿಯಾಗಿ ಸಾಯೋದು ಶ್ರೇಷ್ಠ ಎಂದು ದೇಶ ಪ್ರೇಮವನ್ನು ಸಾರಿದರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಅಹಿಂಸೆಯ ಮೂಲಕ ಏಕತೆ, ಶಿಕ್ಷಣ ಮತ್ತು ರಾಷ್ಟ್ರೀಯತೆಯ ಮಹತ್ವವನ್ನು ದೇಶಕ್ಕೆ ತಿಳಿಸಿದರು. ಬೇಗಂ ಹಜರತ್ ಮಹಲ್ ಅವರು ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿ ಮಹಿಳಾ ಶಕ್ತಿಯ ಉದಾಹರಣೆಯಾದರು. ಈ ಮಹಾನ್ ಹೋರಾಟಗಾರರು ನಮಗೆ ಕಲಿಸಿದ ಪಾಠ ಒಂದೇ: ದೇಶಭಕ್ತಿ ಎಂದರೆ ಸೇವೆ, ತ್ಯಾಗ ಮತ್ತು ಶಾಂತಿ. ಇಸ್ಲಾಂ ಧರ್ಮವು ನ್ಯಾಯ, ತ್ಯಾಗ, ಶಾಂತಿ ಮತ್ತು ಸಹೋದರತ್ವವನ್ನು ಬೋಧಿಸುತ್ತದೆ. ಇದೇ ಮೌಲ್ಯಗಳ ಮೇಲೆ ನಮ್ಮ ಭಾರತ ದೇಶವು ನಿಂತಿದೆ. ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕುಗಳಲ್ಲ, ದೇಶದ ಮೇಲಿನ ಹೊಣೆಗಾರಿಕೆಯೂ ಹೌದು. ನಾವೆಲ್ಲರೂ ಧರ್ಮಭೇದವಿಲ್ಲದೆ ಶಾಂತಿಪೂರ್ಣ ಮತ್ತು ಬಲಿಷ್ಠ ಭಾರತ ನಿರ್ಮಿಸೋಣ ಎಂದು ಪ್ರತಿಜ್ಞೆ ಮಾಡೋಣ. ಇನ್ಶಾ ಅಲ್ಲಾಹ್. ಜಜಾಕುಮುಲ್ಲಾಹ್ ಖೈರ್. ಜೈ ಹಿಂದ್, ಜೈ ಭಾರತ್.